ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ಒಂದು ವಸ್ತು ವಿಷಯ, ಯಾರು ನಮ್ಮ ಕುಂಡಲಿನಿ ಯೋಗವನ್ನು ಅಭ್ಯಾಸ ಮಾಡ್ತಾರೋ ಅವರು, ಅಂದರೆ ಕುಂಡಲಿನಿ ಯೋಗ ಪೂರ್ಣ ಮಾಡಿದ ನಂತರ 6 ತಿಂಗಳ ನಂತರ, 1 ವರ್ಷದ ನಂತರ ಧ್ಯಾನ ಧಾರಣ ಸಮಾಧಿ ಪಡೆದ ನಂತರ ಏನೆಲ್ಲ ಸಿದ್ಧಿಗಳು ಸಿಗ್ತಾ ಇದ್ದೀವಿ ಅಂತ ನಾವು ವಿಡಿಯೋ ಮಾಡ್ತಾಯಿದ್ವಿ ಅಲ್ವಾ. ಈಗ ನಾವು ಈ ಕುಂಡಲಿನಿ ರಾಜಯೋಗವನ್ನು ಅಭ್ಯಾಸ ಮಾಡುವ ಪೂರ್ವದಲ್ಲಿ ಯಮ ನಿಯಮಗಳನ್ನೇ ಪಾಲನೆ ಮಾಡಿ ಅಂತ ನಾವು ಹೇಳ್ತಾಯಿವಿ. ಈ ಯಮ ಮತ್ತು ನಿಯಮಗಳನ್ನು ಪಾಲನೆ ಮಾಡೋದರಿಂದ ಕೂಡ ಅನೇಕ ಸಿದ್ಧಿಗಳು ಪ್ರಾಪ್ತ ಆಗ್ತವೆ ಸಾಧಕನಿಗೆ. ಈಗ ನೋಡಿ, ಯಾರು ಅಹಿಂಸೆಯನ್ನು ಸತತವಾಗಿ ಅಭ್ಯಾಸ ಮಾಡಿ ಅದರಲ್ಲಿ ಪ್ರತಿಷ್ಠೆಯನ್ನು ಗಳಿಸಿರ್ತಾನೋ ಅಂಥ ಒಂದು ಮಹಾತ್ಮನ ಸನ್ನಿಧಿಯಲ್ಲಿ ಸ್ವಭಾವತಃ ವೈರ ಇರುವಂಥ ಹಾವು, ಮುಂಗುಸಿ ಹಾಗೂ ಹುಲಿ, ಹಸು, ಇಲಿ, ಬೆಕ್ಕು ಮೊದಲಾದವು ಕೂಡ ತಮ್ಮ ವೈರತ್ವವನ್ನು ಬಿಟ್ಟು ಅನ್ಯೋನ್ಯತೆಯಲ್ಲಿ ಬಾಳ್ತವೆ. ಅಂಥ ಒಬ್ಬ ಯೋಗಿಯ ಸಾನ್ನಿಧ್ಯದಲ್ಲಿ ಇದನ್ನು ಕೇಳಿರ್ಬೋದು. ಅನೇಕ ಜನ ಕೆಲವು ಯೋಗಿಗಳ ಒಂದು ಕುಟೀರದಲ್ಲಿ, ಆಶ್ರಮದಲ್ಲಿ ಈ ರೀತಿ ಪರಸ್ಪರ ವಿರುದ್ಧ ವೈರತ್ವ ಇರುವಂಥ ಪ್ರಾಣಿಗಳು ಕೂಡ ಅಲ್ಲಿ ಅನ್ಯೋನ್ಯ ಭಾವದಿಂದ ಇರ್ತವೆ ಅಂತ ಹೇಳ್ತಾರೆ. ಅದೆಲ್ಲ ಹೇಗಿರಕ್ಕೆ ಸಾಧ್ಯ ಅಂದರೆ, ಅಲ್ಲಿ ಅಹಿಂಸೆ ಎಂಬುದು ಪ್ರತಿಷ್ಠಾಪನೆ ಆಗಿದ್ದರೆ ಈ ಒಂದು ಸಿದ್ಧಿಯಾಗಿರುತ್ತೆ. ಅಲ್ಲಿ ಅಹಿಂಸೆ ಸ್ಥಿರವಾದಾಗ ಅವರ ಬಳಿಯಲ್ಲಿ ಸ್ವಾಭಾವಿಕವಾಗಿ ವೈರತ್ವ ಇರುವಂಥ ಪ್ರಾಣಿಗಳು ಕೂಡ ವೈರತ್ವವನ್ನು ತ್ಯಾಗ ಮಾಡಿ ಅವು ಮಿತ್ರಭಾವದಲ್ಲಿ ಇರ್ತವೆ. ಅಹಿಂಸೆಯನ್ನು, ಯಮ ನಿಯಮಗಳಲ್ಲಿ ಅಹಿಂಸೆಯನ್ನು ಪಾಲನೆ ಮಾಡಿದರೆ ಇಂತಹ ಒಂದು ಸಿದ್ಧಿ ಆ ಯೋಗಿಗೆ ಲಭ್ಯವಾಗುತ್ತೆ. ಅವನು ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಚ್ಚಾಡ್ತಾ ಇದ್ದರೆ, ಜನ ಜಗಳಾಡ್ತಾ ಇದ್ದರೆ ಅಂಥ ಒಬ್ಬ ಯೋಗಿ ಅದನಂದರೆ ಅಲ್ಲಿ ಶಾಂತಿ ನೆಲೆಸುತ್ತೆ. ಇಂಥ ಒಂದು ಸಿದ್ಧಿ ಅಹಿಂಸೆ ಪ್ರತಿಷ್ಠಾಪನೆ ಆದಾಗ ಇಂಥ ಸಿದ್ಧಿ ಲಭ್ಯ ಆಗುತ್ತೆ. ಆಮೇಲೆ ಸದಾ ಸತ್ಯ ಹೇಳ್ತಾ ಇದ್ದರೆ, ಸತ್ಯದ ಪ್ರತಿಷ್ಠಾನ ಆಗ್ತಾ ಇದ್ದರೆ, ಅಲ್ಲಿ ನಿರಂತರ ಸತ್ಯವನ್ನು ಅಭ್ಯಾಸಿಸುವ ಯೋಗಿಯು ಅವನು ಏನು ಆಡ್ತಾನೋ ಅದೆಲ್ಲ ನಿಜವಾಗುತ್ತೆ. ಯಾರು ಸದಾ ಸತ್ಯವ್ರತರಾಗಿರ್ತಾರೋ, ಸತ್ಯವನ್ನು ಹೇಳ್ತಾರಲ್ಲ, ಅವನು ಏನಂತ ಆಶೀರ್ವಾದ ಮಾಡ್ತಾನೋ ಅದಾಗಿಬಿಡುತ್ತೆ. ನೀನು ಧರ್ಮಿಷ್ಠನಾಗುವಂತಂದು ಆಶೀರ್ವಾದ ಮಾಡಿಬಿಟ್ರೆ ಅವನು ಧರ್ಮಿಷ್ಠನಾಗಿಬಿಡ್ತಾನೆ. ಅವನು ಎಂಥವನೇ ಆಗಿರಲಿ, ಅವನಿಗೆ ಧರ್ಮಿಷ್ಠನಾಗುವಂಥ ಆಶೀರ್ವಾದ ಮಾಡಿದ್ರೆ ಅವನು ಧರ್ಮಿಷ್ಠನಾಗಿಬಿಡ್ತಾನೆ. ನೀನು ಸ್ವರ್ಗವನ್ನು ಹೊಂದು ಅಂತಂದೇಳಿ ಆಶೀರ್ವಾದ ಮಾಡಿಬಿಟ್ರೆ ಸಾಕು, ಅವನು ಸ್ವರ್ಗವನ್ನು ಹೊಂದುತ್ತಾನೆ. ಅಂದರೆ ಅವನ ಮಾತಿಗೆ ವಿರೋಧ ಇರೋದಿಲ್ಲ, ತಿರುವಿರೋದಿಲ್ಲ. ಯಾವ ಯೋಗಿಯ ಸತ್ಯ ರಥದಲ್ಲಿ ಪ್ರತಿಷ್ಠಾನನಾಗಿರ್ತಾನೋ ಅಂಥ ಯೋಗಿಗೆ ವಾಕ್ಸಿದ್ಧಿ ಎಂಬುದಿರುತ್ತೆ. ಅದರ ಜೊತೆಗೆ ಶಕ್ತಿನೂ ಇರುತ್ತೆ, ತಪೋಬಲದ ಶಕ್ತಿನೂ ಇರುತ್ತೆ. ಸತ್ಯ ಹರಿಶ್ಚಂದ್ರ ಕಥೆಯನ್ನು ನೀವು ಕೇಳಿದರೆ ಅಲ್ವಾ, ಸತ್ಯ ಪರಿಪಾಲನೆ ಮಾಡಿ ಏನೆಲ್ಲ ಆಯಿತು. ಸತ್ಯ ಇದನ್ನು ಪ್ರತಿಷ್ಠಾಪನೆಯಾದಾಗ, ಸಿದ್ಧಿಯಾದಾಗ ಇಂಥ ಒಂದು ಅಮೋಘವಾದ ಸಿದ್ಧಿ ಸಾಧಕನಿಗೆ ಪ್ರಾಪ್ತವಾಗುತ್ತೆ. ಆಮೇಲೆ ಅಸ್ಥೇಯ ಪ್ರತಿಷ್ಠಾನ ಆದಾಗ, ಇತರರ ವಸ್ತುಗಳನ್ನು ಕದಿಯದೇ ಇರುವಂಥದ್ದು ಅಸ್ಥೇಯದಲ್ಲಿ ಸ್ಥೈರ್ಯವನ್ನು ಸಂಪಾದಿಸಿದಾಗ
ಎಲ್ಲ ರತ್ನಗಳು ಯೋಗಿಯ ಬಳಿ ಬಂದು ಬೀಳ್ತವೆ. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳು ಅವನಿಗೆ ಬೇಡ ಅಂದರೂ ಕೂಡ ಅವನ ಕಾಲು ಕೆಳಗಡೆ ಬಂದು ಬೀಳ್ತವೆ. ಅಸ್ಥೆಯ ಪ್ರತಿಷ್ಠಾಪನೆ ಆದಾಗ ಲಕ್ಷ್ಮಿ, ಮುತ್ತು, ರತ್ನ, ವಜ್ರ, ಅವನಿಗೆ ಬೇಡ ಅಂದರೆ ಕಾಲು ಕೆಳಗೆ ಬಂದು ಬೀಳ್ತವೆ. ಅಂತ ಈ ಅಸ್ಥೇಯದಲ್ಲಿ ಅಂಥ ಒಂದು ಸಿದ್ಧಿ ಇದೆ. ಆಮೇಲೆ ಬ್ರಹ್ಮಚರ್ಯ ಪ್ರತಿಷ್ಠಾಪನೆ ಆದಾಗ, ಬ್ರಹ್ಮಚರ್ಯ ಪ್ರತಿಷ್ಠಾಯಂ ವೀರ್ಯಲಾಭ ಅಂದರೆ ಬ್ರಹ್ಮಚರ್ಯ ಸ್ಥೈರ್ಯವನ್ನು ಸಂಪಾದಿಸಿದಾಗ, ಬ್ರಹ್ಮಚರ್ಯದಲ್ಲಿ ಯೋಗಿಯಾದವನು ಸ್ಥೈರ್ಯವನ್ನು ಸಂಪಾದಿಸಿದಾಗ ವೀರ್ಯಲಾಭ ಏನು ಉಂಟಾಗುತ್ತೆ ಅಂದರೆ, ವೀರ್ಯ ನಿರೋಧವೇ ಬ್ರಹ್ಮಚರ್ಯವಾದ್ದರಿಂದ ಬ್ರಹ್ಮಚರ್ಯದಲ್ಲಿ ಸಿದ್ಧಿಯನ್ನು ಪಡೆದ ಯೋಗಿಯು ನಿರತಿಶಯ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಅಂದರೆ ಶಿಷ್ಯರಲ್ಲಿ ಅವನು ಮಾಡುವ ಉಪದೇಶ ಕೂಡಲೇ ಫಲ ಕೊಡುತ್ತೆ. ಅಂದರೆ ಅವನೇನಾದರೂ ಉಪದೇಶ ಕೊಟ್ಟರೆ ಅವನ ಮನಸ್ಸಿಗೆ ನಾಟುತ್ತೆ, ಅವನ ಆಳಕ್ಕೆ ಹೋಗುತ್ತೆ, ಅವನ ಅನುಷ್ಠಾನ ತಗೊಂಬರ್ತಾನೆ. ಬೇರೆಯವರು ಯಮ ನಿಯಮಗಳನ್ನು ಏನೂ ಕೂಡ ಆಚರಣೆ ಮಾಡದೆ ಗಂಟೆಗಟ್ಟಲೆ ಪ್ರವಚನ ಕೊಟ್ಟರು, ವರ್ಷಗಟ್ಟಲೆ ಪ್ರವಚನ ಕೊಟ್ಟರು ಕೂಡ ಅವ್ರು ಏನು ಹೇಳಿದ್ದು ತಲೆಗೆ ಹೋಗೋದಿಲ್ಲ. ಈ ಕಡೆ ಕೇಳ್ತಾರೆ, ಈ ಕಡೆ ಬಿಡ್ತಾರೆ, ಈ ಕಡೆ ಕೇಳ್ತಾರೆ, ಈ ಕಡೆ ಬಿಡ್ತಾರೆ. ಇವತ್ತು ನೀವು ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಕಡೆಗೆ ನೋಡ್ತಾ ಇದ್ದೀರ, ಗಂಟೆಗಟ್ಟಲೆ ಪ್ರವಚನ ಕೊಡ್ತಾರೆ, ಗಂಟೆಗಟ್ಟಲೆ ಉಪನ್ಯಾಸಗಳನ್ನು ಕೊಡ್ತಾರೆ. ಆದರೂ ಏನು ಸುಧಾರಣೆ ಆಗಿರುತ್ತೆ? ಕೆಲವೊಂದು ಆಶ್ರಮದಲ್ಲಿ ಹೋಗಿ 10 ವರ್ಷಗಟ್ಟಲೆ ಶಿಷ್ಯರನ್ನ ಇಟ್ಕೊಂಡಿರ್ತಾರೆ, ಭಕ್ತರನ್ನ ಶಿಷ್ಯರನ್ನ ಮಠದಲ್ಲಿ. 10 ವರ್ಷ ಆಗಲ್ಲ, 20 ವರ್ಷ ಆದರೂ ಅವ್ರು ಏನೂ ಬದಲಾವಣೆ ಆಗಿರೋದಿಲ್ಲ. ಯಾಕೆ ಅಂದರೆ ಅಲ್ಲಿರುವಂಥ ಯೋಗಿ ಏನಿದನಲ್ಲ, ಬ್ರಹ್ಮಚರ್ಯದಲ್ಲಿ ಪ್ರತಿಷ್ಠಾಪನೆ ಆಗಿರೋದಿಲ್ಲ. ಆ ವೀರ್ಯದ ಲಾಭ ಅದು ಸಿಗೋದಿಲ್ಲ. ಯಾವಾಗ ವೀರ್ಯದ ಲಾಭ ಸಿಗುತ್ತೋ ಆವಾಗ ಆ ಯೋಗಿ ಹೇಳುವಂಥ ಪ್ರತಿಯೊಂದು ಮಾತು ಕೂಡ ಅದು ಒಬ್ಬ ಸಾಧಕನ ಅಂತರ್ಯದ ಮುಟ್ಟಿ ಅದರ ಒಂದು ಫಲವನ್ನು ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಅಪರಿಗ್ರಹ ಸ್ಥೈರ್ಯ ಜನ್ಮಕಥಾ ಸಂಬೋಧ. ಯಾರಿಗೆ ಅಪರಿಗ್ರಹದಲ್ಲಿ ಸ್ಥೈರ್ಯವನ್ನು ಸಂಪಾದಿಸಿದಾಗ ಜನ್ಮವು ಹೇಗಾಯಿತು ಎಂಬುದರ ಬಗ್ಗೆ ಸಾಕ್ಷಾತ್ಕಾರವಾಗುತ್ತೆ. ಯಮ ನಿಯಮದಲ್ಲಿ ಅಪರಿಗ್ರಹ ಬರುತ್ತೆ. ಈ ಅಪರಿಗ್ರಹ ಏನಾದರೂ ಸಿದ್ಧಿಯಾದರೆ ಯೋಗಿಯು ಬಯಸಿದರೆ ತನ್ನ ಇಂದಿನ ಜನ್ಮಗಳನ್ನು ನೋಡಬಲ್ಲ, ಮತ್ತು ಮುಂದಿನ ಜನ್ಮದ ವಿಷಯವನ್ನು ಕೂಡ ಅವನು ಅರಿಯಬಲ್ಲ. ಅಪರಿಗ್ರಹ ಏನಾದರೂ ಶುದ್ಧಿ ಆದರೆ ಅದು ಸಿದ್ಧಿ ಆಗಬೇಕು. ಅಪರಿಗ್ರಹ ಸಿದ್ಧಿ ಆಗಬೇಕು ಅಂದರೆ ಯಮ ನಿಯಮಗಳಲ್ಲಿ ಬರುವಂಥ ಸತ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಇವೆಲ್ಲ ಬರ್ತಾವಲ್ವ. ಬ್ರಹ್ಮಚರ್ಯ, ಅಹಿಂಸಾ, ಸತ್ಯ, ಅಸ್ತಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವೆಲ್ಲ ನಿಯಮದಲ್ಲಿ ಬರುವಂಥ ಈ 5 ನಿಯಮಗಳನ್ನು ಯಾರು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರ್ತಾನೋ, ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ಅವನು ಈ ಒಂದು ಸಿದ್ಧಿಗಳನ್ನು ಪಡಿತಾನೆ. ಆಮೇಲೆ ಶೌಚದ ಅಭ್ಯಾಸದಿಂದ, ಈಗ ಶುಚಿ, ಈ ಶೌಚದ ಅಭ್ಯಾಸದಿಂದ ತನ್ನ ಅಂಗಗಳಲ್ಲಿಯೇ ಜಿಗುಪ್ಸೆ, ಇತರರ ಶರೀರಗೊಡನೆ ಬೇರೆಯವರ ಶರೀರದೊಡನೆ ಸಂಘದ ಅಭಾವ ಉಂಟಾಗುತ್ತೆ ಶೌಚದ ಸಿದ್ಧಿಯಾದರೆ. ಅಂದರೆ ತೂತಿನ ಮಡಿಕೆಯಂತೆ ನವದ್ವಾರಗಳಿಂದಲೂ ಮಲವನ್ನು ಸ್ರವಿಸುತ್ತಿರುವ ಈ ಶರೀರವನ್ನು ಎಷ್ಟು ಶುಚಿ ಮಾಡಿದರೂ ಪುನಃ ಅಶುಚಿಯಾಗುವುದನ್ನು ಕಂಡು ಯೋಗಿಯು ತನ್ನ ಶರೀರದ ಬಗ್ಗೆ ಜಿಗುಪ್ಸೆ ತಾಳ್ತಾನೆ. ಇನ್ನು ಇತರರ ಶರೀರದೊಳಗೆ ಸಂಬಂಧವನ್ನು ಹೇಗೆ ಬಯಸ್ತಾನೆ ಅಂದರೆ ತನ್ನ ಶರೀರ ಈ ಮಲಮೂತ್ರಗಳು ಇಳಿಯೋದನ್ನು ನೋಡಿ ಜಿಗುಪ್ಸೆ ಹೊಂದಿದಂತಹ ಯೋಗಿ ಇನ್ನು ಬೇರೆಯವರ ಶರೀರವನ್ನು ಯಾಕೆ ಬಯಸ್ತಾನೆ? ಇದು ಶೌಚ ಸಿದ್ಧಿ ಆಗುವುದರಿಂದ ಅವನಲ್ಲಿ ಜಿಗುಪ್ಸೆ ಹುಟ್ಟುತ್ತೆ, ಅವನಲ್ಲಿ ವೈರಾಗ್ಯ ತಾಳುತ್ತೆ. ಆವಾಗ ಬೇರೆಯವರ ಶರೀರದಲ್ಲಿ ಅವನು ಆಸಕ್ತಿಯನ್ನು ಇಡುವುದಿಲ್ಲ. ಇಂತಹ ಒಂದು ಸಿದ್ಧಿ ಅವನಿಗೆ ಕಾಣುತ್ತೆ. ಯಾವನು ತನ್ನ ದೇಹದ ದುರ್ವಾಸನೆಯಿಂದ ಜಿಗುಪ್ಸೆಗೊಳ್ಳುವುದಿಲ್ಲವೋ ಅವನಿಗೆ ವೈರಾಗ್ಯಕ್ಕಾಗಿ ಮತ್ತಾವ ಕಾರಣವನ್ನು ತಾನೇ ಉಪದೇಶಿಸಲಾದೀತು. ತನ್ನ ಶರೀರದಲ್ಲಿ ಆಗುವಂಥ ದುರ್ವಾಸನೆಯನ್ನು ಕಂಡು ಅವನಿಗೆ ವೈರಾಗ್ಯ ಬರದೇ ಇದ್ದರೆ
ಅವನಿಗೆ ಮತ್ತಾವ ಕಾರಣಕ್ಕೆ ತಾನೇ ಉಪದೇಶ ನೀಡಲಾಯಿತು? ಎಷ್ಟು ಹೇಳಿದ್ರು ಅವನು ತನ್ನ ಶರೀರದ ಬಗ್ಗೆ ಹೊರಗೆ ಬರಲೇ ಇಲ್ಲ, ದೇಹ ಭಾವ ಅಳಿಲೇ ಇಲ್ಲ ಅಂದರೆ ಅವನು ಸಾಧನೆಯಲ್ಲಿ ಮುಂದೆ ಹೋಗೋಕ್ಕೆ ಹೇಗೆ ಸಾಧ್ಯ? ಅಂದರೆ ನೋಡಿ, ನಾವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗದಲ್ಲಿ ಬಂದು ಧಾರಣ ಧಾರಣ ಸಮಾಧಿ ಇಲ್ಲಿ ಅದ್ಭುತವಾದ ಅಣಿಮಾದಿ ಸಿದ್ಧಿಗಳ ಬಗ್ಗೆ ವಿವರಣೆ ಕೊಟ್ಟಿವಿ, ಹೇಗೆ ಸಿದ್ಧಿಸುವುದು ಅಂತಂದು. ಆದರೆ ಅದಕ್ಕಿಂತ ಮೊದಲು ನಾವು ಯಮ ನಿಯಮಗಳನ್ನು ಪಾಲನೆ ಮಾಡಿದಾಗ ಈ ಆಟೋಮೆಟಿಕ್ ಆಗಿ ಈ ಎಲ್ಲ ಸಿದ್ಧಿಗಳು ಕೂಡ ಸಾಧಕನಿಗೆ ಲಭ್ಯವಾಗ್ತವೆ. ಇದು ನಾನು ಹೇಳ್ತಾ ಇಲ್ಲ, ಪತಂಜಲಿ ಮಹರ್ಷಿಗಳು ಹೇಳ್ತಾ ಇರೋದು. ಇವುಗಳು ಸಿದ್ಧಿಯಾದಾಗ, ಇವುಗಳು ಪ್ರತಿಷ್ಠಾಪನೆ ಆದಾಗ ಈ ಎಲ್ಲ ಸಿದ್ಧಿಗಳು ಸಿಗ್ತವೆ ಅಂತಂದು ಹೇಳುವಂಥದ್ದು. ನಿಮ್ಮ ಪೂರ್ವ ಜನ್ಮವನ್ನು ನೋಡುವಂಥದ್ದು, ನಿಮ್ಮ ಮುಂದಿನ ಜನ್ಮವನ್ನು ಕೂಡ ನೀವೇ ನೋಡುವಂಥದ್ದು. ಈ ಸಿದ್ಧಿಯನ್ನು ಪಡೆದಾಗ, ಈ ಸಾಧನೆಯಲ್ಲಿ ನಿಮ್ಮ ಜೀವನ ಪರ್ಯಂತ ಈ ಸಾಧನೆ ಮಾಡಿದಾಗ ಈ ಎಲ್ಲ ಸಿದ್ಧಿಗಳು ನಮಗೆ ಲಭ್ಯವಾಗ್ತವೆ. ಯಾರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇದೆ ಅಥವಾ ಯಾರಿಗೆ ಪ್ರಪಂಚದಲ್ಲಿ ಕಷ್ಟಗಳ ನೋವಿನಿಂದ ನಲಿಗಿರ್ತೀರಿ, ಅಂದರೆ ಈ ವಾಮಾಚಾರ ಪ್ರಯೋಗಗಳಿಂದ ಒಳಗಾದವರಿಗೆ ಯೋಗ ಮಾರ್ಗದಿಂದ ಸರಿ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಮುಳ್ಳಿಂದ ತೆಗಿಬೇಕು. ಆದರೆ ಬೇರೆ ಪ್ರಾರಬ್ಧ ಕರ್ಮಗಳಿಂದ ಜೀವನದಲ್ಲಿ ನೊಂದಂಥವರು, ಕಷ್ಟಕ್ಕೊಳಗಾದವರು ಈ ಅಷ್ಟಾಂಗ ಯೋಗ ಸಾಧನೆ, ಕುಂಡಲಿನಿ ರಾಜಯೋಗ ಸಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನೆಯನ್ನು ಉನ್ನತೀಕರಣಗೊಳಿಸ್ಕೋಬೋದು, ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಈಗ ಒಂದು ವೇಳೆ ಗಂಡನಾದವನು ಯಾವುದೋ ಬಿಸ್ನೆಸ್ ಮಾಡ್ತಾಯಿದ್ದ, ಪದೇ ಲಾಸ್ ಆಗ್ತಾಯಿದ್ದಂದರೆ ಅದಕ್ಕೆ ಸಹಕಾರಿಯಾಗಿ ಅವರ ಧರ್ಮಪತಿ ಹೆಂಡತಿ ನಮ್ಮ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಪಡೆದುಕೊಂಡು ಸಾಧನೆ ಮಾಡಿ ತನ್ನ ಶಕ್ತಿಯನ್ನು ಗಂಡನಿಗೆ ಕೊಡ್ಬೋದು, ತನ್ನ ವ್ಯವಹಾರಕ್ಕೋಸ್ಕರ ಕೊಡ್ಬೋದು. ಯಾಕೆಂದರೆ ನಮ್ಮ ಪುರಾಣಗಳಲ್ಲಿ ಎಷ್ಟೋ ಉಲ್ಲೇಖಗಳಿದೆ. ಹೆಂಡತಿಯ ಒಂದು ತಪೋಬಲದಿಂದ ಗಂಡ ಸಾಮ್ರಾಜ್ಯವನ್ನು ಆಳಿರುವಂಥದ್ದು, ಗಂಡನಿಗೆ ಸೋಲು ಇಲ್ಲದೇ ಇರುವಂಥದ್ದು, ಗಂಡ ಮೃತ್ಯುವನ್ನು ದಾಟಿರುವಂಥದ್ದು, ಇವೆಲ್ಲ ಉದಾಹರಣೆಗಳಿದ್ದಾವೆ. ಮನೆಯಲ್ಲಿ ಹೆಣ್ಣುಮಕ್ಕಳು ಕೂಡ ನಮ್ಮ ಕುಂಡಲಿನಿ ರಾಜಯೋಗವನ್ನು ಮಾಡಿ ತಪೋಬಲವನ್ನು ಗಳಿಸಿ ಆ ತಪೋಬಲದ ಮುಖವನ್ನು ತಮ್ಮ ಯಜಮಾನರು ಮಾಡುವಂಥ ಬಿಸ್ನೆಸ್ ಕಡೆಗೆ ತಿರುಗಿಸ್ಬೋದು, ಲೋಕ ಕಲ್ಯಾಣ ಕಡೆಗೆ ತಿರುಗಿಸ್ಬೋದು, ತಮ್ಮ ಉದ್ಧಾರಕ್ಕಾಗಿ ತಿರುಗಿಸ್ಬೋದು, ಅಥವಾ ಆರೋಗ್ಯದ ಸುಧಾರಣೆಗೋಸ್ಕರನೂ ಆ ತಪೋಶಕ್ತಿಯನ್ನು ತಿರುಗಿಸ್ಬೋದು. ಈ ರೀತಿಯಾದ ಉಪಯೋಗವನ್ನು ಕೂಡ ಆಧ್ಯಾತ್ಮಿಕ ಸಾಧನೆಯ ಮೂಲಕ, ಈ ಕುಂಡಲಿನಿ ರಾಜಯೋಗ ಸಾಧನೆ ಮಾಡೋದ್ರ ಮೂಲಕ ಪಡೆದುಕೋಬೋದು ಅಂತ ಹೇಳ್ತಾ, ತಮಗೇನಾದರೂ ಕುಂಡಲಿನಿ ದೀಕ್ಷೆ ತೆಗೆದುಕೊಳ್ಳೋಕೆ ಆಸಕ್ತಿ ಇದ್ದರೆ ಡಿಸ್ಪ್ಲೇ ಆಗಿರುವಂಥ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಪರಿಚಯ ಮಾಹಿತಿ ಕೊಟ್ಟು ಗುರು ಕಾಣಿಕೆಯನ್ನು ನೀಡಿ ದೀಕ್ಷೆಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.